ಎಲ್ರಿಗೂ ನಮಸ್ಕಾರ. ಮಂಜಮ್ಮನ ಅಡ್ಡಗೆ ಸ್ವಾಗತ. ಇವತ್ತು ನಮ್ಮ ಹಳ್ಳಿ ಸ್ಟೈಲ್ ಮಾಡೋ ಥರ ಒಂದು ಪಾಯಸ ಮತ್ತು ಅದಕ್ಕೆ ಒಂದು ಅಲಸಂದೆ ಕಾಳು ವಡೆ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಬೆಲ್ಲ, ನೆನೆಸಿಟ್ಕೊಂಡಿರೋ ಅಕ್ಕಿ ಇದು, ಮತ್ತು ಗೋಡಂಬಿ, ಬಾದಾಮಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕಾಯಿ ಬೇಕಾದ್ರೂ ತೊಗೋಬೋದು. ಮತ್ತು ಏಲಕ್ಕಿ ಪುಡಿ. ಇದಕ್ಕೆ ಶುಂಠಿನೂ ಹಾಕ್ಕೊತಾರೆ. ನನ್ನ ಹತ್ರ ಶುಂಠಿ ಇಲ್ಲ, ಅದಕ್ಕೆ ಹಾಕ್ತಾಯಿಲ್ಲ. ಬೇಕಂದರೆ ನೀವು ಹಾಕ್ಕೋಬೋದು. ಇದೆಲ್ಲ ರುಬ್ಕೋಬೇಕು. ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ಸ್ಟವ್ ಹಚ್ಕೊಂಡು ಮಡಿಕೆಗೆ ನೀರು ಕಾಯಕ್ಕೆ ಇಟ್ಕೊಳ್ಳೋಣ ಪಾಯಸ ಮಾಡೋದಕ್ಕೆ. ಈಗ ಅಲಸಂದೆ ಕಾಳು ಒಡೆಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದು ಹಸಿ ಅಲಸಂದೆ ಕಾಳು, ಇದು ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ ಮತ್ತು ಹಸಿಮೆಣ್ಸಿನ್ಕಾಯಿ. ಮತ್ತು ಈ ಕಾಳನ್ನ ರುಬ್ಕೋಬೇಕು. ಇದೆಲ್ಲ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಅಲಸಂದೆ ಕಾಳು ಮತ್ತು ಮಸಾಲೆನ ಈ ಥರ ತರಿಯಾಗಿ ರುಬ್ಕೊಂಡಿದ್ದೀವಿ. ಇದಕ್ಕೆ ಇವಾಗ ಇದೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನುಗ್ಗೆ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, 1/4 ಸ್ಪೂನ್ ಅರಿಶಿನ. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ಸಣ್ಣ ಸಣ್ಣ ಕುಂಡೆ ಕಟ್ಕೊಳ್ಳೋಣ. ಕಡಲೆಬೇಳೆ ವಡೆ ಮಾಡ್ತೀವಲ್ಲ, ಅದೇ ಥರ ಇದು ಅಲಸಂದೆ ಕಾಳು ವಡೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮತ್ತು ನಾನು ಈರುಳ್ಳಿ ಸೊಪ್ಪೆಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬರೀ ಕಾಳೆ ಸಿಗೋದು ಬೇಡ ಅಂತ. ಆರೋಗ್ಯಕ್ಕೆ ಒಳ್ಳೇದಲ್ವ ಸೊಪ್ಪು ಅದೆಲ್ಲ ತಿಂದರೆ, ಅದಕ್ಕೋಸ್ಕರ. ನೋಡಿ, ಇದು ನೀರು ಮರಳ್ತಾ ಇದೆ. ಆವಾಗಲೇ ನಾವು ಪಾಯಸಕ್ಕೆ ರುಬ್ಕೊಂಡ್ವಲ್ಲ, ಅದನ್ನು ಹಾಕ್ಕೊಂಡು ಇದು ಹಿಂಗೆ ತೋಳಿಸ್ಕೋಬೇಕು. ಇದು ಸ್ವಲ್ಪ ಬನಿ ಬರೋವರೆಗೂ ತೋಳಿಸ್ಕೋಬೇಕು, ಯಾಕಂದರೆ ಅಕ್ಕಿ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಬೇಯಬೇಕು. ಆಮೇಲೆ ಬೆಲ್ಲ ಸೇರಿಸ್ಕೊಳ್ಳೋಣ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರು ಬೇಕಾದರೂ ಕುಡಿಬೋದು. ವಯಸ್ಸಾದವರಿಂದ ಹಿಡಿದು ಮಕ್ಕಳವರೆಗೂ ಕೂಡ ಕುಡಿಬೋದು. ಅಷ್ಟು ಒಳ್ಳೇದು ಆರೋಗ್ಯಕ್ಕೆ. ನಮ್ಮ ಕಡೆ ಹಳ್ಳಿನಲ್ಲಿ ಇದನ್ನು ವಡೆ ಪಾಯಸ ಅಂತ ಮಾಡ್ತಾಯಿದ್ರು. ನೋಡಿ, ನಾನು ಮಿಕ್ಸಿ ತೊಳೆದಿದ್ದು ನೀರು ಹಾಕ್ಕೊಂಡು ಇಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾನು ಪೌಡ್ರ್ ಬೆಲ್ಲ ಹಾಕ್ಕೊತಾ ಇರೋದ್ರಿಂದ. ನೀವೇನಾದರೂ ಉಂಡೆ ಬೆಲ್ಲ ಹಾಕ್ಕೋತೀವಿ ಅಂದರೆ ಇದು ಇನ್ನೊಂಚೂರು ಗಟ್ಟಿ ಇದ್ರೂ ಪರವಾಗಿಲ್ಲ, ಯಾಕಂದರೆ ನಾವು ಬೆಲ್ಲನ ಬಿಸಿ ಮಾಡೋಕ್ಕೆ ನೀರು ಹಾಕ್ತೀವಲ್ಲ, ಅದನ್ನು ಆ್ಯಡ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ಈಗ ಬೆಲ್ಲ ಹಾಕ್ಕೊಂಡು, ಬೆಲ್ಲ ಹಾಕಿ ಅದು ಕರಗೋದಷ್ಟರಲ್ಲಿ ಪಾಯಸ ರೆಡಿ ಆಗುತ್ತೆ. ನಮ್ಮ ಮಂಡ್ಯ ಸೈಡವ್ರಿಗೆಲ್ಲ ಗೊತ್ತಿರುತ್ತೆ ಇದು. ಇದನ್ನು ರವೆ ಹಾಕಿ ಕೂಡ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ ವಡೆ ಪಾಯಸದ ಜೊತೆ ತಿನ್ನೋದಕ್ಕೆ. ಅದಕ್ಕೆ ನಮ್ಮ ಮಂಡ್ಯ ಸೈಡ್ ರೆಸಿಪಿ ಅಂತ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ. ನೋಡಿ, ಬೆಲ್ಲ ಹಾಕಿದ್ದೀವಿ. ಇದು ನೀಟಾಗಿ ಮಿಕ್ಸ್ ಆಗೋವರೆಗೂ, ಚೆನ್ನಾಗಿ ಕುದಿಯೋವರೆಗೂ ಈ ಕಡೆ ವಡೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ನೋಡಿ, ಪಾಯಸ ಕರೆಕ್ಟಾಗಿ ಆಯ್ತು ಇದು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಯಾಕಂದರೆ ಮಡಿಕೆ ಬಿಸಿ ಇರೋದ್ರಿಂದ ಎಣ್ಣೆ ಚೆನ್ನಾಗಿ ಕುದ್ಬಿಡುತ್ತೆ. ರೆಡಿಯಾಗಿದೆ ನಮ್ಮ ಪಾಯಸ. ನಿಮ್ಗೇನಾದರೂ ಇಷ್ಟ ಆದರೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿದು ಹಾಕ್ಕೋಬೋದು. ನಮ್ಮ ಕಡೆ ಯಾರೋ ಆ ಥರ ಮಾಡಲ್ಲ. ಹಿಂಗೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಮತ್ತು ವಡೆ ಜೊತೆ ತಿನ್ನೋದಕ್ಕೆ. ಹಂಗಾಗಿ ನಾವು ಇಷ್ಟೇ ಮಾಡ್ಕೊಳ್ಳೋದು. ಎಲ್ಲ ರೆಡಿ ಇದ್ದರೆ ಒಂದು 20 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಹಿಟ್ಟು ತೊಗೊಂಡಿದ್ದೀನಿ. ಒಂಚೂರು ಕೈ ತೇವ ಮಾಡಿಕೊಂಡು ಹಿಂಗೆ ಪ್ರೆಸ್ ಮಾಡಿಕೊಂಡು ಹಿಂಗೆ ಬಿಡೋಣ. ಹಿಂಗೆ ವಡೆ ನಾವು ಕೈಲೇ ಈ ಥರ ಮಾಡ್ಕೊಂಬಿಡ್ತೀವಿ. ಬಿಗಿನರ್ಸ್ಗೆ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದಾಗ ನೋಡಿ, ಈ ಥರ ಒಂದು ಎಲೆ ತೊಗೊಂಡು ಅದ್ರ ಮೇಲೆ ಹಿಂಗೆ ಅಂದ್ಕೊಂಡು ಹಿಂಗೆ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಒಂದು ಕಿತ್ಕೊಂಡು ಬಂದಿಲ್ಲ ವಡೆ. 2 ಕಡೆನೂ ಸ್ವಲ್ಪ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಪಾಯಸ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ ಈಗ. ನೋಡಿ, ಬಿಸಿ ಬಿಸಿ ಪಾಯಸ ವಡೆ ರೆಡಿ ಇದೆ. ಅಲಸಂದೆ ಕಾಳು ವಡೆ ಮತ್ತು ಅಕ್ಕಿ ಪಾಯಸ ಇದು. ನಮ್ಮ ಕಡೆ ಇದನ್ನು ಏನು ಮಾಡ್ತಾರೆ, ಈ ಥರ ವಡೆ ತೊಗೊಂಡು ಈ ಥರ ಪಾಯಸದಲ್ಲಿ ಡಿಪ್ ಮಾಡಿಕೊಂಡು ತಿನ್ನೋದು. ಬಿಸಿ ಇದೆ ಇದು ಸ್ವಲ್ಪ. ನೋಡಿ, ಎಷ್ಟು ಚೆನ್ನಾಗಿದೆ, ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಈ ಪಾಯಸದಲ್ಲಿ ಡಿಪ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ಯಾರ್ಯಾರು ನಮ್ಮ ಮಂಡ್ಯ ಕಡೆಯವ್ರು ಇದ್ದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಎಲ್ಲರೂ ಎಸ್ ಅಂತ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಾಗಿದೆ, ಮೇಲೆ ಕ್ರಿಸ್ಪಿಯಾಗಿದೆ, ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು. ನಮ್ಮ ಚಾನಲ್ ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಫಾಲೋ ಮಾಡಿ. ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ನಮಗೂ ಒಂದು ಖುಷಿ ಆಗುತ್ತೆ. ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.